ನಮಸ್ತೆ ಆತ್ಮೀಯರೇ. ಇವತ್ತು ನಾವು ಎಲೆಕ್ಟ್ರೋ ಹೋಮಿಯೋಪತಿ ಮೆಡಿಸಿನ್ ಬಗ್ಗೆ ತಿಳ್ಕೊಳ್ಳೋಣ. ಅದರ ಮೆಡಿಸಿನ್ ಎಷ್ಟು ಬರ್ತದಂತೆ ತಿಳ್ಕೊಳ್ಳೋಣ. ಆ ಮೆಡಿಸಿನಲ್ಲಿ ಬರ್ತಕ್ಕಂಥದ್ದು ಟೋಟಲಿ 115 ಬ್ರ್ಯಾಂಡ್ಗಳನ್ನ ಮಾತ್ರ ಕೌಂಟ್ ಸೀಸರ್ ಮೆಟ್ಟಿಯವರು ಎಲೆಕ್ಟ್ರೋ ಹೋಮಿಯೋಪತಿ ಮೆಡಿಸಿನ್ ತಯಾರು ಮಾಡಲಿಕ್ಕೆ ಉಪಯೋಗ ಮಾಡ್ಕೊಂಡಿದ್ದಾರೆ. ಸೊ ಆ 115 ಮೆಡಿಸಿನ್ಗಳಲ್ಲಿ 38 ರೆಮಿಡಿಗಳನ್ನು ರೆಡಿ ಮಾಡಿದ್ರು ಅವರು. 38 ರೆಮಿಡಿಗಳನ್ನ, ಆ 38 ರೆಮಿಡಿಗಳನ್ನ 9 ಭಾಗಗಳಾಗಿ ನಾವು ವಿಂಗಡಣೆ ಮಾಡ್ತೇವೆ. ಅಂದರೆ ಬೇರೆ 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 ಪಾರ್ಟಾಗಿ ನಾವು ಮಾಡ್ಕೋತೇವೆ. ಆ 9 ಅಂತಂದರೆ ಮೊದಲೇ ಗ್ರೂಪ್ ಬರ್ತದೆ. ಸ್ಕ್ರೋಫೋಲೋಸಿಸ್ ಅಂತ ಬರುತ್ತೆ, ಎಂಜೆಟಿಕೋ ಅಂತ ಬರ್ತದೆ, ಪೆಟ್ರೋಲ್ ಗ್ರೂಪ್ಸ್ ಅಂತ ಬರ್ತದೆ, ಆಮೇಲೆ ಲಿಂಪ್ಯಾಟಿಕೋ ಗ್ರೂಪ್ ಅಂತ ಬರ್ತದೆ, ವೆನೆರಿಗೋ ಗ್ರೂಪ್ ಅಂತ ಬರ್ತದೆ, ವೆರ್ಮಿಫಿಗೋ ಗ್ರೂಪ್ ಅಂತ ಬರ್ತದೆ, ಫೆಬ್ರಿಫಿಗೋ ಅಂತ ಬರ್ತದೆ, ಆಮೇಲೆ ಕ್ಯಾನ್ಸರಸ್ ಅಂತ ಬರ್ತದೆ, ಇನ್ನೊಂದು ಎಲೆಕ್ಟ್ರಿಸಿಟೀಸ್ ಅಂತ ಬರ್ತದೆ. ಆ ಎಲೆಕ್ಟ್ರಿಸಿಟಿಯಲ್ಲಿ ಮೇನ್ಲಿ ಒಂದು 5 ಎಲೆಕ್ಟ್ರಿಸಿಟೀಸ್ ಅಂತ ಬರ್ತದೆ. ಎಲೆಕ್ಟ್ರಿಸಿಟಿ ಅಂತ ಕೊಡೋಕೆ ನಾವು ಅಂತ ಕೊಡ್ತೇವೆ ಕರೆಂಟ್. ಇದು ಕರೆಂಟ್ ಅಲ್ಲ, ಸೊ ಮೆಡಿಸಿನ್ ಅಂತ ಹೇಳ್ತೇವೆ. ಮೊದಲೇ ಬಂದು ವೈಟ್ ಎಲೆಕ್ಟ್ರಿಸಿಟಿ ಅಂತ ಬರ್ತದೆ, ಬ್ಲೂ ಎಲೆಕ್ಟ್ರಿಸಿಟಿ ಅಂತ ಬರ್ತದೆ, ಗ್ರೀನ್ ಎಲೆಕ್ಟ್ರಿಸಿಟಿ ಅಂತ ಬರ್ತದೆ, ಯೆಲ್ಲೋ ಎಲೆಕ್ಟ್ರಿಸಿಟಿ ಅಂತ ಬರ್ತದೆ, ಮತ್ತು ಗ್ರೀನ್ ಎಲೆಕ್ಟ್ರಿಸಿಟಿ ಅಂತ ಬರ್ತದೆ. ಈ 5 ಎಲೆಕ್ಟ್ರಿಸಿಟಿನ ನಾವು ಏನಾಯ್ತಲ್ಲ ಈ ಒಂದು ಎಲೆಕ್ಟ್ರೋ ಹೋಮಿಯೋಪತಿಯಲ್ಲಿ ನಾವು ಯೂಸ್ ಮಾಡ್ತೇವೆ. ಓಕೆ, ಇದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ, ಎಲೆಕ್ಟ್ರೋ ಹೋಮಿಯೋಪತಿಯಲ್ಲಿ ಬರ್ತಕ್ಕಂಥ ಮೆಡಿಸಿನ್ ಬಗ್ಗೆ ನೀವು ತಿಳ್ಕೊಂಡ್ರೆ ಥ್ಯಾಂಕ್ ಯು, ಧನ್ಯವಾದಗಳು.